ಹಾಯ್ ಹಲೋ ಸ್ನೇಹಿತರೆ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ GK ಚಾನಲ್ಗೆ ಆತ್ಮೀಯ ಸ್ವಾಗತ. ಗೆಳೆಯರೇ, ಈ ದಿನ ನಾವು 2019 ನಡೆದಂತಹ ಮೇ 25 ನಡೆದಂಥ GK ಪೇಪರ್ ಏನಿದೆ ನೋಡಿ, ಯಾವುದಕ್ಕೆ 68 ನೇಮಕಾತಿ ನಡೆದಂಥ GK ಪೇಪರ್ನ ಕೀ ಆನ್ಸರ್ಗಳನ್ನು ನಾವು ನೋಡೋಣ. ಸ್ನೇಹಿತರೆ, ಮೊದಲ ಪ್ರಶ್ನೆ ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿರುವಂಥ ಯೋಗವಾಹಕಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ 2 ಇದೆ. ಅಹ ಇವು ಕನ್ನಡ ವರ್ಣಮಾಲೆ ಇರುವಂಥ ಯೋಗವಾಹಗಳ ಸಂಖ್ಯೆ. ಹಾಗೆ ವೈದ್ಯ ಅನ್ನುವಂಥ ಪದ, ಈ ನಾಮಪದಕ್ಕೆ ಉದಾಹರಣೆ ಯಾವುದಕ್ಕೆ ಅಂದರೆ ಅದು ಅನ್ವರ್ಥ ನಾಮಕ್ಕೆ ಉದಾಹರಣೆ ಆಗಿದೆ. ವೈದ್ಯ ಆಗಿರ್ಬೋದು, ಪಂಡಿತ ಆಗಿರ್ಬೋದು, ಶಿಕ್ಷಕ, ಇವೆಲ್ಲ ಅನ್ವರ್ಥ ನಾಮಗಳು ಆಗಿದೆ. ಹಾಗೆಯೇ ಹಲವು ಅನ್ನುವಂಥ ಪದ ಈ ವ್ಯಾಕರಣ ಅಂಶಕ್ಕೆ ಒಂದು ಉದಾಹರಣೆಯಾಗಿದೆ. ಯಾವುದು? ಹಲವು ಅನ್ನುವಂಥದ್ದು ಹಲವು ಪ್ರಮಾಣಗಳು, ಹಲವು ಕೆಲಸಗಾರರು, ಹೀಗೆ ಇದೊಂದು ಸಂಖ್ಯಾವಾಚಕವಾಗಿದೆ. ಸಂಖ್ಯೆಯನ್ನು ಸೂಚಿಸುವಂಥ ಪದ ಸಂಖ್ಯಾವಾಚಕವಾಗಿದೆ. ಹಾಗೆಯೇ ಮುಂದಿನ ಪ್ರಶ್ನೆ ಹೋಗೋಣ. ಉದ್ಯೋಗ ಅನ್ನೋಂಥ ಪದದ ತದ್ಭವ ರೂಪ ಏನಿದೆ? ಉಜ್ಜುಗ. ಹಾಗೆಯೇ ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ರಾಜನ ಅನ್ನುವಂಥ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಯಾವುದಿದೆ? ರಾಜನ, ಇಲ್ಲಿ ಪ್ರಥಮ ಉ, ದ್ವಿತೀಯ ಅನ್ನು ಇಲ್ಲಿ, ಹೀಗೆ ನಾವು ಏನು ವಿಭಕ್ತಿ ಪ್ರತ್ಯಯಗಳನ್ನ ಹೇಳ್ತೀವಿ, ಇದು ಷಷ್ಠಿ ವಿಭಕ್ತಿ ಪ್ರತ್ಯಯದಲ್ಲಿ ಸ್ನೇಹಿತರೆ, ಇದು ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ. ಅಂದರೆ ಈ ಪ್ರಶ್ನೆಗೆ ಉತ್ತರ ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ. ಅಂದರೆ ಮುಂದಿನ ಪ್ರಶ್ನೆ ಹೋಗೋಣ. ದಿಗಂತ ಅನ್ನೋವಂಥ ಪದ ದಿಕ್ ಪ್ಲಸ್ ಅಂತ ದಿಗಂತ ಆಗುತ್ತೆ. ಇಲ್ಲಿ ಸಂಧಿ ಆದಾಗ ಆಗೋವಂಥದ್ದು ಜಸ್ಸು ಸಂಧಿಯಾಗಿದೆ ಸ್ನೇಹಿತರೆ. ಇದಕ್ಕೆ ಉತ್ತರ ಜಸ್ಸು ಸಂಧಿಯಾಗಿದೆ. ತಲೆ ಪ್ಲಸ್ ದೂಗು, ತಲೆ ದೂಗು, ಇದೊಂದು ಕ್ರಿಯಾ ಸಮಾಸಕ್ಕೆ ಒಂದು ಉದಾಹರಣೆಯಾಗಿದೆ. ಹಾಗೆ ನೋಡಿ ಮುಂದಿನ ಪ್ರಶ್ನೆ. ದ್ವಿರುಕ್ತಿ ಉದಾಹರಣೆ ಯಾವುದು? ಇಲ್ಲಿ ನೋಡಿ, ದ್ವಿರುಕ್ತಿಗೆ ಒಂದು ಪದ ಮೇಲಿಂದ ಮೇಲೆ ಆದಾಗ ಅದನ್ನು ದ್ವಿರುಕ್ತಿ ಅಂತ ಹೇಳ್ತೀವಿ. ನೋಡಿ ಸ್ನೇಹಿತರೆ, ದುರುಕ್ತಿ ಅನ್ನೋದಕ್ಕೆ 2 ದುರುಕ್ತಿಗಳಿದೆ ಇಲ್ಲಿ. ರಪರಪನೆ ಮತ್ತು ಪರಪರನೆ ಎರಡೂ ಕೂಡ ಅದೇ ರೀತಿ ಇದೆ. ಈಗ ಹುಳ ಉಪ್ಪಟ್ಟೈ, ಹಾಗೆ ಬಟ್ಟ ಬಯಲು, ಇವೆರಡೂ ಕೂಡ ಏನಿದೆ ಜೋಡು ನುಡಿಗಳಿಗೆ ಬರುತ್ತೆ. ಹಾಗೆ ರಪರಪನೆ ಮತ್ತು ಪರಪರನೆ ಎರಡೂ ಕೂಡ ದುರುಕ್ತಿಗಳಿಗೆ ಉದಾಹರಣೆಗಳಿದೆ. ಹಾಗಾಗಿ ಇದು ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು ಪ್ರಾಬಬಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟಿಗೆ ಹೋಗೋಣ. ಗಿರಗಿರನೆ, ಈ ಪದ ಯಾವ ವ್ಯಾಕರಣಾಂಶ ಅಂದರೆ ಈಗ ಗೊತ್ತಾಗಿದೆ. ಗಿರಗಿರನೆ ಒಂದು ದ್ವಿರುಕ್ತಿಯಾಗಿದೆ ಅಲ್ವಾ? ಹಾಗೆಯೇ ಈ ಕೆಳಗಿನಲ್ಲಿ ಯಾವುದು ಜೋಡು ನುಡಿ ಅಂತಂದರೆ ಮನೆ ಮತ್ತು ಮಠ ಏನಿದೆಯಲ್ಲ, ಮನೆ ಮಠ, ಇದು ಒಂದು ಜೋಡು ನುಡಿಯಾಗಿದೆ. ಮೊದಲು, ತುತ್ತ ತುದಿ, ಚಟ ಚಟ, ಇವೆಲ್ಲ ಏನಾಗಿದೆ ಅಂತಂದರೆ ಅವು ದುರುಕ್ತಿಗಳು. ಈಗ ಮುಂದಿನದಕ್ಕೆ ಹೋಗೋಣ ಸ್ನೇಹಿತರೆ. ಇಲ್ಲಿ ಜೋಡು ನುಡಿಗೆ ಸರಿಯಾದ ಉದಾಹರಣೆ ಮನೆ ಮಠ. ಹಾಗೆಯೇ ಮೂಗಿನ ಮೇಲೆ ಬೆರಳು ನುಡಿಗಟ್ಟಿನ ಅರ್ಥ ಏನಿದೆ ಅಂದರೆ ಆಶ್ಚರ್ಯಪಡು. ಮೂಗಿನ ಮೇಲೆ ಬೆರಳು ಹಾಗೆ ಮಾಡ್ದ ಅವನು ಅಂತ ಹೇಳ್ತೀವಿ. ಅಂದರೆ ಆಶ್ಚರ್ಯಪಡುವ ಹಾಗೆ ಮಾಡೋದು ಅಂತ ಅರ್ಥ ಆಗುತ್ತೆ. ಹಾಗೆಯೇ ಮುಂದಿನ ಪ್ರಶ್ನೆ ಹೋಗೋಣ. ಅರ್ಜಿ ಅನ್ನೋಂಥ ಪದ ಯಾವ ಭಾಷೆಯ ಪದ ಅಂದರೆ ಅದು ಹಿಂದೂಸ್ತಾನಿ ಭಾಷಾ ಪದ ಆಗಿದೆ. ಅರ್ಜಿ ಅನ್ನೋಂಥದ್ದು ಹಿಡ್ಕೊಂಡು ಪದದ ಗ್ರಾಂಥಿಕ ರೂಪ ಏನಿದೆ ಅಂದರೆ ಅದು ಹಿಡಿದುಕೊಂಡು ಒಂದು ಗ್ರಾಂಥಿಕ ರೂಪವಾಗಿದೆ. ಹಾಗೆ ಆದ್ದರಿಂದ ಈ ಅವ್ಯಯಕ್ಕೆ ಉದಾಹರಣೆ ಅಂತಂದರೆ ಅದು ಸಂಬಂಧಾರ್ಥಕ ಅವ್ಯಯಕ್ಕೆ ಒಂದು ಉದಾಹರಣೆಯಾಗಿದೆ. ಮೋಸಗಾರ ಪದದ ವ್ಯಾಕರಣಾಂಶ ಏನಿದೆ ಅಂದರೆ ಅದು ತದ್ದಿದಂಥ ನಾಮ ಆಗಿದೆ. ಅದು ತದ್ದಿದಂಥ ನಾಮಕ್ಕೆ ಒಂದು ಉದಾಹರಣೆ. ಮೋಸಗಾರ ಅನ್ನೋದು ತದ್ದಿದಂಥ ನಾಮ ಆಗಿದೆ. ಹಾಗೆಯೇ ಮುಂದಿನದಕ್ಕೆ ಹೋಗೋಣ ಸ್ನೇಹಿತರೆ. ಓಟ ಅನ್ನೋಂಥ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಯಾವುದಕ್ಕೆ ಸೇರಿದೆ ಅಂತಂದರೆ ಇಲ್ಲಿ ತಾವು ನೋಡ್ಬೋದು, ತದ್ದಿದಂಥ ಭಾವನಾಮ, ತದ್ದಿದಂಥ ಪ್ರತ್ಯಯ, ಕೃನ್ನಯ್ಯ, ಹಾಗೆ ತದ್ದಿದಂಥ ಭಾವ ಅಂತ ಇದೆ. ಹೌದ್ರಾ? ಇಲ್ಲಿ ಸರಿಯಾದ ಉತ್ತರ, ಇಲ್ಲಿ ತಾವು ಸಾಧಾರಣವಾಗಿ ಗಮನಿಸ್ಬೋದು, ಓಟ ಅನ್ನೋದು ಒಂದು ತದ್ದಿದಂಥ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವನ್ನು ನಾವು ಏನಂತ ಕರಿತೀವಿ ಅಂದರೆ ಸಾಮಾನ್ಯ ವಾಕ್ಯ, ಸಿಂಪಲ್ ಸೆಂಟೆನ್ಸ್ ಅಂತ ಅದನ್ನು ಕರಿತೀವಿ. ಮುಂದಿನ ಪ್ರಶ್ನೆ ಹೋಗೋಣ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಅಂತ ಹೇಳೋದಕ್ಕೆ ನಾವು ಬಳಸೋದು ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತೀವಿ ಅಲ್ವಾ? ಹಾಗೆಯೇ ಧರಣಿ ಅನ್ನೋವಂಥ ಪದದ ಸಮಾನಾರ್ಥಕ ಪದ ಏನು ಅಂದರೆ ಅದು ಭೂಮಿ, ಧರಣಿ ಎರಡೂ ಒಂದೇ. ಹಾಗೆಯೇ ಪ್ರಸಿದ್ಧ, ಇದರ ವಿರುದ್ಧಾರ್ಥಕ ಪದ ಕುಪ್ರಸಿದ್ಧ ಅನ್ನೋವಂಥ ಪದ. ಹಾಗೆಯೇ ಬಾಳಿಯಾನು ಅನ್ನುವಂತಹ ವ್ಯಾಕರಣಾಂಶ ಏನಿದೆ ಅಂದರೆ ಸಂಭವನಾರ್ಥಕ ವ್ಯಾಕರಣಾಂಶ ಇದೆ. ನಾವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ
ಭಾವನಾಮ, ರೂಢನಾಮ, ಸರ್ವನಾಮ. ಈಗ ಸರಿಯಾದ ಉತ್ತರ ಸರ್ವನಾಮ. ವಿ ಸರ್ವನಾಮ ಆಗಿದೆ. ಮಗುವಿನ ಮುಖವು ಪೂರ್ಣಚಂದ್ರನಂತೆ ಫಳಫಳನೆ ಹೊಳೆಯುತ್ತಿತ್ತು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತಂದರೆ ಅದು ಉಪಮಾ ಅಲಂಕಾರವಾಗಿದೆ. ಇದಕ್ಕೆ ಹೊಳೆಯುತ್ತಿತ್ತು ನಂತೆ ಅಂತ ಬಂದಿದೆ ನೋಡಿ, ಅದು ಉದಾಹರಣೆ ಆಗುತ್ತೆ. ವಾರ್ಧಕ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳು, ಇದನ್ನು ನಾವು ನಿಮಗೆ ಇದು ಉತ್ತರ ನಮಗಿನ್ನೂ ಪಕ್ಕ ಗೊತ್ತಾಗಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇದ್ದೀನಿ ನಾನು ನಿಮಗೆ, ಮುಂದೆ ಗಮನಿಸಿ. ಹಾಗಾದರೆ ಸ್ನೇಹಿತರೆ, ಈಗ ಮುಂದಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ನಾವು ಕಂಡುಕೊಳ್ಳೋಣ.